ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರ ನೋಂದಣಿಗಾಗಿ ಜೆಡಿಯು ಪಕ್ಷದಿಂದ ಚಾಲನೆ. ಮಾಲೂರು ತಾಲೂಕು ಕರ್ನಾಟಕ ವಿಧಾನ ಪರಿಷತ್ತಿನ ಆಗ್ನೇಯ ಪದವೀಧರರ ಕ್ಷೇತ್ರದ ಮತದಾರರ ಪಟ್ಟಿ ತಯಾರಿಕೆ ಪ್ರಕ್ರಿಯೆ ಆರಂಭವಾಗಿದ್ದು, ಕೂಡಲೇ ಪದವೀಧರರು ಸೂಕ್ತ ದಾಖಲಾತಿಗಳನ್ನು ನೀಡಿ ನೋಂದಣಿ ಮಾಡಿಕೊಳ್ಳಲು ಜೆಡಿಯು ಪಕ್ಷದಿಂದ ಅಗತ್ಯ ಸಲಹೆ ಮಾರ್ಗದರ್ಶನ ನೀಡಲಾಗಿದ್ದು, ಇದರ ಸದುಪಯೋಗಪಡಿಸಿಕೊಂಡು ಪ್ರತಿಯೊಬ್ಬರು ನೋಂದಣಿ ಮಾಡಿಸುವಂತೆ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಹಾಗೂ ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಡಾ ಕೆ ನಾಗರಾಜ್ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಈ ಬಾರಿ ಸುಮಾರು 4 ಲಕ್ಷ ಪದವೀಧರ ಮತದಾರರ ನೋಂದಣಿಗೆ ಗುರಿ ಹೊಂದಲಾಗಿದೆ. ಅರ್ಹ ಪದವೀಧರ ವ್ಯಕ್ತಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಲು ನಿಗದಿತ ನಮೂನೆ 18ರ ಅರ್ಜಿಯೊಂದಿಗೆ ಪದವಿ ಪ್ರಮಾಣ ಪತ್ರದ ಪ್ರತಿ, ಅಂಕಪಟ್ಟಿಯ ಪ್ರತಿಯನ್ನ ಸ್ವಯಂ ದೃಢೀಕರಿಸಿ ಅಡಕದೊಂದಿಗೆ ಸಲ್ಲಿಸಬೇಕು. ಮಾಹಿತಿ ಮತ್ತು ಮಾರ್ಗದರ್ಶನ ನೀಡಲು ಕ್ಷೇತ್ರ ವ್ಯಾಪ್ತಿಯ ಪ್ರತಿಯೊಂದು ಜಿಲ್ಲೆಯಲ್ಲಿ ಜೆಡಿಯು ಪಕ್ಷದ ಕಚೇರಿ ಹಾಗೂ ತಾಲೂಕಾ ಮಟ್ಟದ ಪದಾಧಿಕಾರಿಗಳನ್ನ ಮತ್ತು ಮಾಲೂರಿನ ಶ್ರೀ ಸಾಯಿ ಆಸ್ಪತ್ರೆಯನ್ನ ಸಂಪರ್ಕ ಮಾಡಬಹುದಾಗಿದೆ ಎಂದು ಡಾ ನಾಗರಾಜ್ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಆರ್ ರಂಗನಾಥ್, ಉಪಾಧ್ಯಕ್ಷೆ ಶಾಂತಕುಮಾರಿ, ಮಹಿಳಾ ಘಟಕದ ಉಪಾಧ್ಯಕ್ಷೆ ಮೈನಾವತಿ, ಯುವ ಘಟಕದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಗೌಡ, ಮಾಲೂರು ತಾಲೂಕು ಅಧ್ಯಕ್ಷ ಅಂಬರೀಶ್, ಕೋಲಾರ ತಾಲೂಕು ಅಧ್ಯಕ್ಷ ನಾಗರಾಜ್ ನಾಯಕ್, ಸಹನಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಡಾ ಸಹನಾ, ದೈಹಿಕ ಶಿಕ್ಷಕರ ಸಂಘದ ಟಿಸಿ ಮುನಿರಾಜು, ಮುಖಂಡರಾದ ಮಹೇಶ್ ಗೌಡ, ಚೇತನ್ ಗೌಡ, ಮಂಜುನಾಥ್, ಮಲ್ಲಮ್ಮ ಮುಂತಾದವರು ಉಪಸ್ಥಿತರಿದ್ದರು. ಎಂಟಿವಿ ವರದಿಗಾರರು ಯಶೋಧ ಟಿ. ಏನಪ್ಪ ಅಂದ್ರೆ ಈ ಸುದ್ದಿಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ, ಕರ್ನಾಟಕದಲ್ಲಿ ಈಗ ವಿಧಾನ ಪರಿಷತ್ನ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ, ಈ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಮುಂಬರುವ ಜೂನ್ ನಲ್ಲಿ ಚುನಾವಣೆ ನಡೆಯಲಿದೆ. ಅದರ ಸಂಬಂಧಪಟ್ಟಾಗಿ ಈಗ ನಮ್ಮ ಒಂದು ಕ್ಷೇತ್ರ ಆಗ್ನೇಯ ಪದವೀಧರ ಕ್ಷೇತ್ರ, ಈಗ ಇಲ್ಲಿ ನಮ್ಮ ಆಗ್ನೇಯ ಪದವೀಧರ ಕ್ಷೇತ್ರ ಅಂದರೆ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಮತ್ತೆ ದಾವಣಗೆರೆಯಲ್ಲಿ ಕೇವಲ 3 ತಾಲೂಕುಗಳನ್ನು ಮಾತ್ರ ಒಳಗೊಂಡಿರುತ್ತೆ. ಅಂದ್ರೆ ಹಳೆ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ತಾಲೂಕು, ಜಗಳೂರು ತಾಲೂಕು, ಹರಿಹರ ತಾಲೂಕು, ಈ 3 ತಾಲೂಕುಗಳು ಮಾತ್ರ ಇರುತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ. ಅದು ಬಿಟ್ಟಂತೆ ಇನ್ನ ಉಳಿದಂತ ಚಿತ್ರದುರ್ಗದಲ್ಲಿ ಒಳಪಟ್ಟಿರ್ತಕ್ಕಂಥ ಎಲ್ಲ ತಾಲೂಕುಗಳು, ತುಮಕೂರು ಜಿಲ್ಲೆಗೆ ಒಳಪಟ್ಟಂತ ಎಲ್ಲ ತಾಲೂಕುಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳಪಟ್ಟಂತ ಎಲ್ಲ ತಾಲೂಕುಗಳು, ಜೊತೆಗೆ ಕೋಲಾರ ಜಿಲ್ಲೆಗೆ ಒಳಪಟ್ಟಂತ ಎಲ್ಲ ತಾಲೂಕುಗಳು, ಈ ಒಂದು 5 ಜಿಲ್ಲೆಗಳನ್ನ ಒಳಗೊಂಡಂತಹ ಈ ಕ್ಷೇತ್ರ ಆಗ್ನೇಯ ಕ್ಷೇತ್ರ ಅಂತಾರೆ. ಇಲ್ಲಿ ಪದವೀಧರ ಶಿಕ್ಷಕರ 2 ಇರುತ್ತೆ. ಆದ್ರೆ ರೀಸೆಂಟ್ ಆಗಿ 2 ವರ್ಷಗಳ ಕೆಳಗಡೆ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆದಿರುತ್ತೆ. ಈಗ ಬರ್ತಕ್ಕಂಥದ್ದು ಪದವೀಧರ ಕ್ಷೇತ್ರ. ಈ ಪದವೀಧರ ಕ್ಷೇತ್ರದಲ್ಲಿ ಈಗ ನೋಂದಣಿ ಮಾಡಿಸೋದಕ್ಕೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಚುನಾವಣಾ ಆಯೋಗ ಎನ್ರೋಲ್ಮೆಂಟ್ ಮಾಡಿಸೋದಕ್ಕೆ ಅಂದ್ರೆ ನೋಂದಣಿ ಮಾಡಿಸೋದಕ್ಕೆ ಈಗ ಅವಕಾಶ ಕೊಟ್ಟಿದೆ. ಇದಕ್ಕೆ ಯಾರು ಅರ್ಹರಿರ್ತಾರೆ ಅಂದ್ರೆ, ಭಾರತ ದೇಶದಲ್ಲಿ ಯಾವುದೇ ಒಂದು ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. BA, BCom, BSc, MBBS, BAMS, BDS, BUMS, BHMS, BNYS ಮತ್ತೆ BDS, BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಅದಾದ ನಂತರ BSc ನರ್ಸಿಂಗ್, BSc ಲ್ಯಾಬ್ ಟೆಕ್ನಿಷಿಯನ್, BCA, ಇವರೆಲ್ಲರೂ ಸಹ ಪದವಿ ಮುಗಿಸಿ ಈ ನವೆಂಬರ್ 1 ಅಂದ್ರೆ ಈ ಬರ್ತಕ್ಕಂಥ ನವೆಂಬರ್ 1 ಅಂದ್ರೆ 1/11/2025ಕ್ಕೆ 3 ವರ್ಷಗಳಾಗಿರ್ಬೇಕು ಕನ್ವಕೇಶನ್ ಆಗಿ. ಇವರು ಅರ್ಹರಿರ್ತಾರೆ. ಇದ್ರ ಜೊತೆಗೆ ಈಗ ಇವರಿಗೆ ಮತದಾರರ ನೋಂದಣಾಧಿಕಾರಿ ಕರ್ನಾಟಕ ಆಗ್ನೇಯ ಪದವೀಧರ, ಕರ್ನಾಟಕ ಆಗ್ನೇಯ ಪದವೀಧರರ ಕ್ಷೇತ್ರ. ಮಾನ್ಯರೇ, ನನ್ನ ಹೆಸರನ್ನು ಡ್ಯಾಶ್ ಪದವೀಧರ ಚುನಾವಣಾ ಕ್ಷೇತ್ರ ಅಂದ್ರೆ ಕರ್ನಾಟಕ ಆಗ್ನೇಯ ಪದವೀಧರ. ಅದಾದ ನಂತರ ಕೆಳಗಡೆ ಪೂರ್ಣ ಹೆಸರನ್ನು ಬರಬೇಕಾಗುತ್ತೆ.
ಜೊತೆಗೆ ತಂದೆ ಹೆಸರು, ತಾಯಿ ಹೆಸರು ಅಥವಾ ಗಂಡನ ಹೆಸರು ಪೂರ್ಣವಾಗಿ ಬರಬೇಕಾಗುತ್ತೆ. ವಿದ್ಯಾರ್ಹತೆ ಹೇಗಂತಂದ್ರೆ ಈಗ ಕೆಲವರು BA ಮಾಡಿ MA ಮಾಡಿದ್ದಾರೆ. ಬರೀ BA ಮಾಡಿದ್ರೆ BA ಆಗಿರ್ಬೇಕು, BA ಮಾಡಿ MA ಮಾಡಿದ್ರೆ ಸಹ MA ಇರಬೇಕಾಗುತ್ತೆ. ಬಟ್ MA ಅಂತೇಳಿ ಮತ್ತೆ ಎಕ್ಸ್ಟ್ರಾ ಅವರು ಅಲ್ಲಿ ಬರ್ತಿದ್ದಾಗ ಆ MAದು ಕೂಡ ಸಹ ಜೆರಾಕ್ಸ್ ಪ್ರತಿ ಆಗ್ಬೇಕಾಗುತ್ತೆ. ಡಬಲ್ ಡಿಗ್ರಿ ಮಾಡಿದ್ರೆ. ಜೊತೆಗೆ ಮನೆ ವಿಳಾಸ ಇರುತ್ತೆ, ವಿಳಾಸವನ್ನು ಫಿಲಪ್ ಮಾಡಬೇಕಾಗುತ್ತೆ. ವಯಸ್ಸು, ವರ್ಷ, ಎಷ್ಟು ತಿಂಗಳು ಅಂತೇಳಿ. ಅಂಗವೈಕಲ್ಯ ಇದ್ರೆ ಅಂಗವೈಕಲ್ಯದ್ದು ಸಹ ಮೆನ್ಷನ್ ಮಾಡ್ತಾರೆ, ಯಾಕಂದ್ರೆ ಅವರೇ ಸಪರೇಟ್ ಮಾಡಬೇಕಾದ್ರೆ. ಜೊತೆಗೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು. ನಮ್ದು ವೋಟರ್ ಐಡಿ ಕಾರ್ಡ್ ಅಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಇರುತ್ತೆ ಮತ್ತೆ ಹೆಸರು ಇರುತ್ತೆ. ಮತದಾರರ ಭಾಗ ಮತ್ತೆ ಕೇಂದ್ರದ ಸಂಖ್ಯೆ ಗೊತ್ತಿದ್ರೆ ಮಾತ್ರ. ಜನ್ಮ ದಿನಾಂಕವನ್ನು ಹಾಕಬೇಕಾಗುತ್ತೆ. ಅದಾದ ನಂತರ ಮತದಾರ ಭಾವಚಿತ್ರ ಇರುವ ಯಾವ್ದಾದ್ರು ಸಂಖ್ಯೆ ಚೀಟಿ ಒಂದು ನಂಬರ್ ಬರಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಅಥವಾ ವೋಟರ್ ಐಡಿ ಕಾರ್ಡ್ ನಂಬರ್. ಜೊತೆಗೆ ಆಧಾರ್ ಕಾರ್ಡ್ ಸಂಖ್ಯೆ ಮೆನ್ಷನ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಕಂಪಲ್ಸರಿ ಏನಿಲ್ಲ, ಬಟ್ ಫೋನ್ ನಂಬರ್ ಮಾತ್ರ ಮೆನ್ಷನ್ ಮಾಡಬೇಕಾಗುತ್ತೆ. ಏನಕ್ಕೆ ಫೋನ್ ನಂಬರ್ ಮೆನ್ಷನ್ ಮಾಡಬೇಕಾದ್ರೆ ಏನಾರ ಮಾಹಿತಿ ಕೊರತೆ ಇದ್ದಾಗ ಅವ್ರೇನ್ ಮಾಡ್ತಾರೆ, ಚುನಾವಣಾ ಫೋನ್ ಮಾಡಿ ಮಾಹಿತಿ ತಗೊಳ್ಳಕ್ಕೆ ಫೋನ್ ನಂಬರ್ ಬೇಕಾಗುತ್ತೆ. ಅದಾದ ನಂತರ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಅಷ್ಟೇ ಸಿಗ್ನೇಚರ್ ಆಗಿದೆ. ಇನ್ನು ಚುನಾವಣಾಧಿಕಾರಿಗಳು ಎಲ್ಲ ಒಂದು ಪದವೀಧರ ಆಗ್ನೇಯ ಪದವೀಧರರ ಒಂದು ಮಾಹಿತಿಗೋಸ್ಕರ 96061522 ನಿಮ್ಗೆ ಇದು 24 hours ಇದಿರುತ್ತೆ. ನಿಮ್ಗೆ ಏನು ಅಪ್ಲಿಕೇಶನ್ ಸಾಫ್ಟ್ ಕಾಪಿ ಬೇಕಂದ್ರೆ ನಾವು ಇಮಿಡಿಯೇಟ್ ಆಗಿ, ಯಾಕಂದ್ರೆ ಕೆಲವರು ಎಲ್ಲರೂ ಅಲ್ಲಿಂದನೇ ಬಂದು ತಗೊಂಡು ಹೋಗೋಕ್ಕಾಗೋದಿಲ್ಲ. ಈಗ ಎಲ್ಲ ಏನಂದ್ರೆ ಟೆಕ್ನಾಲಜಿ ತುಂಬಾ ಮುಂದುವರೆದ್ರಿಂದ ನಾವು ಎಲ್ಲಿ ಬೇಕು ಅಲ್ಲೇ ಇದೇ ಅಪ್ಲಿಕೇಶನ್ ದಾವಣಗೆರೆ ಸಹ ನಾವು ಡೌನ್ಲೋಡ್ ಮಾಡ್ಕೊಂಡು ಫಿಲ್ಅಪ್ ಮಾಡಬಹುದು. ಬಟ್ ಅದು ಏನಂತ ಅಂದ್ರೆ ನಮೂನೆ 18 ಆಗಿರ್ಬೇಕು ಫಾರಂ. ಈ ಒಂದು ಫಾರಂ ಅನ್ನ ನಾವು ಎಲ್ಲಿ ಬೇಕಾದ್ರೆ, ಈಗ ಪ್ರತಿ ಜಿಲ್ಲೆಯಲ್ಲೂ ನಮ್ದು ಕಾರ್ಯಾಲಯ ಇರುತ್ತೆ, JDU ಪಕ್ಷದ ಕಾರ್ಯಾಲಯ ಇರುತ್ತೆ. ನಾವು ಅಲ್ಲಿ ನಾವೇನ್ ಮಾಡ್ತೀವಿ, ಅಪ್ಲಿಕೇಶನ್ ಸಿಗ್ತೀವಿ, ಹಾರ್ಡ್ ಕಾಪಿ ಬೇಕಾದ್ರೆ ಅಲ್ಲೇ ಅಪ್ಲಿಕೇಶನ್ಸ್ ಬೇಕಾದ್ರೆ ಅಲ್ಲೇ ತಗೋಬಹುದು. ದಾವಣಗೆರೆಯಲ್ಲಿ ನಮ್ದು ಕಾರ್ಯಾಲಯ ಇದೆ. ಅದೇ ರೀತಿ ತುಮಕೂರಲ್ಲೂ ಸಹ ಕಾರ್ಯಾಲಯ ಇರುತ್ತೆ, ಚಿತ್ರದುರ್ಗದಲ್ಲೂ ಸಹ ಕಾರ್ಯಾಲಯ ಇರುತ್ತೆ, ಚಿಕ್ಕಬಳ್ಳಾಪುರದಲ್ಲಿ ಇರುತ್ತೆ, ಕೋಲಾರದಲ್ಲಿ ಸಹ ನಾವು ಒಂದು ಕಾರ್ಯಾಲಯವನ್ನು ಮಾಡಿ ತಮ್ಮ ಒಂದು ನೀವೇನಾದ್ರೂ ನಿಮ್ಗೇನು ಗೊತ್ತಾಗಿಲ್ಲ ಅಂದ್ರೆ ಅಪ್ಲಿಕೇಶನ್ಸ್ ನ ಫಾರಂ ಎಲ್ಲ ಫಿಲ್ಅಪ್ ಮಾಡಿ ನಾನು ಕೊಟ್ಟಿರ್ತಕ್ಕಂಥ ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಾವು ನಿಮ್ಗೆ ಮಾಹಿತಿಯನ್ನು ಕೊಡ್ತೀವಿ. ನೀವು ನಮ್ಗೆ ನಮ್ಮ ಕೈಗೆಲ್ಲ ಸಹ ಕೊಟ್ಟರೆ ಸಹ ನಾವು ತಗೊಂಡೋಗಿ ಎಲ್ಲರಿಗೂ ಸಹ ನಾವು ಎನ್ರೋಲ್ಮೆಂಟ್ ಮಾಡೋದಕ್ಕೆ ನಾವು ಚುನಾವಣಾ ಒಂದು ವಿಭಾಗದಲ್ಲಿ ಹೋಗಿ ಮಾತಾಡಿ ನಾವೇನ್ ಮಾಡ್ತೀವಿ, ನಿಮ್ಮನ್ನ ಒಂದು ಎನ್ರೋಲ್ಮೆಂಟ್ ಮಾಡಿಸ್ಕೊಡಕ್ಕೆ ನಾವೊಂದು ಅವಕಾಶ ಮಾಡಿಕೊಡ್ತೀವಿ. ತಮ್ಮೆಲ್ಲರೂ ಸ್ವಾಗತ ಕೊಡ್ತಾರೆ. ಏನಪ್ಪಾ ಅಂದ್ರೆ ಈ ಸುದ್ದಿಗೋಷ್ಠಿಯನ್ನ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ, ಕರ್ನಾಟಕದಲ್ಲಿ ಈಗ ವಿಧಾನ ಪರಿಷತ್ನ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರ ಈ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಮುಂಬರುವ ಜೂನ್ ನಲ್ಲಿ ಚುನಾವಣೆ ನಡೆಯಲಿದೆ. ಅದರ ಸಂಬಂಧಪಟ್ಟಾಗಿ ಈಗ ನಮ್ಮ ಒಂದು ಕ್ಷೇತ್ರ ಆಗ್ನೇಯ ಪದವೀಧರ ಕ್ಷೇತ್ರ. ಈಗ ಇಲ್ಲಿ ನಮ್ಮ ಆಗ್ನೇಯ ಪದವೀಧರ ಕ್ಷೇತ್ರ ಅಂದ್ರೆ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಮತ್ತೆ ದಾವಣಗೆರೆಯಲ್ಲಿ ಕೇವಲ 3 ತಾಲೂಕುಗಳನ್ನು ಮಾತ್ರ ಒಳಗೊಂಡಿರುತ್ತೆ. ಅಂದ್ರೆ ಹಳೆ ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ತಾಲೂಕು, ಜಗಳೂರು ತಾಲೂಕು, ಹರಿಹರ ತಾಲೂಕು, ಈ 3 ತಾಲೂಕುಗಳು ಮಾತ್ರ ಇರುತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ. ಅದು ಬಿಟ್ಟಂತೆ ಇನ್ನ ಉಳಿದಂತ ಚಿತ್ರದುರ್ಗದಲ್ಲಿ ಒಳಪಟ್ಟಿರ್ತಕ್ಕಂಥ ಎಲ್ಲ ತಾಲೂಕುಗಳು, ತುಮಕೂರು ಜಿಲ್ಲೆಗೆ ಒಳಪಟ್ಟಂತ ಎಲ್ಲ ತಾಲೂಕುಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳಪಟ್ಟಂತ ಎಲ್ಲ ತಾಲೂಕುಗಳು, ಜೊತೆಗೆ ಕೋಲಾರ ಜಿಲ್ಲೆಗೆ ಒಳಪಟ್ಟಂತ ಎಲ್ಲ ತಾಲೂಕುಗಳು, ಈ ಒಂದು 5 ಜಿಲ್ಲೆಗಳನ್ನ ಒಳಗೊಂಡಂತಹ ಈ ಕ್ಷೇತ್ರ ಆಗ್ನೇಯ ಕ್ಷೇತ್ರ ಅಂತಾರೆ. ಇಲ್ಲಿ ಪದವೀಧರ ಶಿಕ್ಷಕರ 2 ಇರುತ್ತೆ. ಆದ್ರೆ ರೀಸೆಂಟ್ ಆಗಿ 2 ವರ್ಷಗಳ ಕೆಳಗಡೆ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆದಿರುತ್ತೆ. ಈಗ ಬರ್ತಕ್ಕಂಥದ್ದು ಪದವೀಧರ ಕ್ಷೇತ್ರ. ಈ ಪದವೀಧರ ಕ್ಷೇತ್ರದಲ್ಲಿ ಈಗ ನೋಂದಣಿ ಮಾಡಿಸೋದಕ್ಕೆ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಚುನಾವಣಾ ಆಯೋಗ ಎನ್ರೋಲ್ಮೆಂಟ್ ಮಾಡಿಸೋದಕ್ಕೆ ಅಂದ್ರೆ ನೋಂದಣಿ ಮಾಡಿಸೋದಕ್ಕೆ ಈಗ ಅವಕಾಶ ಕೊಟ್ಟಿದೆ. ಇದಕ್ಕೆ ಯಾರು ಅರ್ಹರಿರ್ತಾರೆ ಅಂದ್ರೆ ಭಾರತ ದೇಶದಲ್ಲಿ ಯಾವುದೇ ಒಂದು ಮಾನ್ಯತೆ ಪಡೆದಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು. BA, BCom, BSc, MBBS, BAMS, BDS,
BUMS, BHMS, BNYS ಮತ್ತೆ BDS, BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಅದಾದ ನಂತರ BSc ನರ್ಸಿಂಗ್, BSc ಲ್ಯಾಬ್ ಟೆಕ್ನಿಷಿಯನ್, BCA ಇವರೆಲ್ಲನೂ ಸಹ ಪದವಿ ಮುಗಿಸಿ ಈ ನವೆಂಬರ್ 1 ಅಂದ್ರೆ ಈ ಬರ್ತಕ್ಕಂಥ ನವೆಂಬರ್ 1 ಅಂದ್ರೆ 1/11/2025ಕ್ಕೆ 3 ವರ್ಷಗಳಾಗಿರುತ್ತೆ ಕನ್ವಕೇಶನ್ ಆಗಿ ಇವರು ಹೊರಬರಿರ್ತಾರೆ. ಇದ್ರ ಜೊತೆಗೆ ಈಗ ಪ್ರಕ್ರಿಯೆ ಮಾಡ್ಕೊತಾರೆ, ಸರ್ ನನ್ನ ಹತ್ರ ನಾನು ಮಾಡಿಸಿದೀನಿ, ನನ್ನ ಹತ್ರ ಇದೆ ಅಂತ ಹೇಳಿ ಅವ್ರು ಹೋಗಿ ಮತ ಹಾಕೋದಾಗ ಅಲ್ಲಿ ಇರೋದಿಲ್ಲ. ಯಾಕಂದ್ರೆ ಆ ಲೀಸ್ಟ್ ಅಲ್ಲಿ ಹೊಸ ಸೇರಿಸಿರೋದಿಲ್ಲ. ಹಂಗಾಗಿ ಅವ್ರು ಏನ್ ಮಾಡ್ತಾರೆ, ಪ್ರತಿ ವರ್ಷನೂ ಎನ್ರೋಲ್ಮೆಂಟ್ ಕಂಪಲ್ಸರಿ ಇರುತ್ತೆ. ಅಂದ್ರೆ ಪ್ರತಿ ಚುನಾವಣೆಗೂ ಎನ್ರೋಲ್ಮೆಂಟ್ ಕಂಪಲ್ಸರಿ ಇರುತ್ತೆ. ಆ ಒಂದು ವಿಷಯವನ್ನ ದಯಮಾಡಿ ಎಲ್ಲ ಸಾರ್ವಜನಿಕರು ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ಸರಿ ನಮ್ಮ ಒಂದು ಗುರಿ ಈಗಾಗಲೇ ಯಾವ ಪಕ್ಷಗಳು ಸಹ ಇನ್ನ ಇದ್ರ ಕಡೆ ಗಮನ ಕೊಟ್ಟಿಲ್ಲ. ನಾವು ಈಗಾಗಲೇ 1 ವರ್ಷದಿಂದ ಇದೇ ಒಂದು ಪ್ರೊಸೀಜರ್ ಇದ್ದೀವಿ. ಫಾರಮ್ಸ್ ನ ಡಿಸ್ಟ್ರಿಬ್ಯೂಷನ್ ಮಾಡೋದು ಮತ್ತೆ ಅವ್ರಿಗೆ ಇದ್ರ ಬಗ್ಗೆ ಅರಿವನ್ನ ಕೊಡ್ತಕ್ಕಂಥದ್ದು ಅಂತೇಳಿ ನಾವು ಇದೇ ಒಂದು ಕಾರ್ಯಕ್ರಮದಲ್ಲಿ ಇದೀವಿ. ಅಂದ್ರೆ ಒಂದು ಈ ಪ್ರೋಸೆಸ್ ಅಲ್ಲಿ ಇದೀವಿ. ಈಗ ಇವತ್ತು ಇಲ್ಲಿ ಮಾಲೂರಲ್ಲಿ ಸಾಂಕೇತಿಕವಾಗಿ ನಾವು ಏನೊಂದು ಈ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡಿ ಟೋಟಲಿ ಎಷ್ಟು ನಮ್ಮ ಒಂದು ತಾಲೂಕುಗಳು ಬರುತ್ತೆ, 31 ತಾಲೂಕುಗಳು ಪ್ಲಸ್ ಈಗ ಒಂದು 2 ಹೊಸದಾಗಂದ್ರೆ 33 ತಾಲೂಕುಗಳು ಸಹ ನಾವು ಪ್ರತಿ ತಾಲೂಕು ವೈಸ್ ಪ್ರೆಸ್ ಮೀಟ್ ಮಾಡಿ ಜೆಡಿಯು ಪಕ್ಷದ ವತಿಯಿಂದ ಜೊತೆಗೆ ಡಾಕ್ಟರ್ ನಾಗರಾಜ್ ಗೆಳೆಯರ ಬಳಗದ ಒಂದು ಟೀಮ್, ಆ ಜೊತೆಗೆ ಹ್ಯೂಮನ್ ರೈಟ್ಸ್ ಟೀಮ್, KRS ಪಕ್ಷನೂ ಸಹ ನಮಗೆ ಬೆಂಬಲವನ್ನ ಸೂಚಿಸ್ತಾ ಇದೆ. ನಾವು ಸಹ ಎನ್ರೋಲ್ ಮಾಡಿಸಕ್ಕೆ ನಿಮಗೆ ಸಹಕಾರ ಕೊಡ್ತಾ ಇದೀವಿ ಅಂತೇಳಿ. ಅದ್ರ ಜೊತೆಗೆ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ರೈತ ಪರ ಸಂಘಟನೆಗಳಾಗಿರ್ಬೋದು, ಅವೆಲ್ಲ ಸಹ ನಮ್ಗೆ ಈ ಸರಿ ಬಹಳಷ್ಟು ಬೆಂಬಲವಾಗಿ ನಿಂತ್ಕೊತಾ ಇದೆ. ಜೊತೆಗೆ ಈಗ ನಾನು ಈಗಾಗಲೇ ಜೆಡಿಯು ಪಕ್ಷದ ಅಧಿಕೃತ ಅಭ್ಯರ್ಥಿಯಂತಾಗಿ ನನ್ನ ಒಂದು ಘೋಷಣೆ ಮಾಡಿರ್ತಾರೆ. ಬಟ್ ನಮ್ಮ ಪಕ್ಷ ಜೆಡಿಯು ಪಕ್ಷ ಕೇಂದ್ರದಲ್ಲಿ NDA ಮೈತ್ರಿಕೂಟದಲ್ಲಿ ಪ್ರಬಲವಾದಂತಹ ಪಕ್ಷ. ನಿತೀಶ್ ಕುಮಾರ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಹಾಗೂ ಬಿಹಾರದ ಮುಖ್ಯಮಂತ್ರಿಗಳಾಗಿರ್ತಾರೆ. ಹಾಗಾಗಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಸಹ ನಡೆದಿದೆ. ಯಾಕೆ ಮಾಡಬೇಕು ಅನ್ನೋದು ಒಂದು ಸುತ್ತಿನ ಮಾತುಕತೆ ನಡೆದಿದೆ. ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಂಜಯ್ ಜೈನ್ ಅವರು, ನಮ್ಮ ಕರ್ನಾಟಕದ ಉಸ್ತುವಾರಿಗಳಾಗಿರ್ತಕ್ಕಂಥ ಮನೀಶ್ ಕುಮಾರ್ ವರ್ಮಾ IAS ಅವರು ಮಾಜಿ ಜಿಲ್ಲಾಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳಾಗಿದ್ದರು ಬಿಹಾರ ಸರ್ಕಾರದಲ್ಲಿ. ಅವರು ಸಹ ಈಗ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಉಸ್ತುವಾರಿಗಳಾಗಿದ್ದಾರೆ. ಅವರ ಎಲ್ಲ ಜೊತೆಯಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದ್ದು, ರೀಸೆಂಟ್ಗೂ ಸಹ ಜೆಡಿಎಸ್ ಪಕ್ಷದ ಮುಖಂಡರು ಆಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾದ ನಮ್ಮ ರಾಜಕೀಯ ಭೀಷ್ಮರು ಆಗಿರ್ತಕ್ಕಂಥ HD ದೇವೇಗೌಡ ಅಪ್ಪಾಜಿ ಅವರ ಹತ್ರ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಸಹ ಆಗಿದೆ, ಮಾತಾಡಿ ಬಂದಿದ್ದೀವಿ. ಜೊತೆಗೆ ನಡ್ಡವರ ಹತ್ರ ಸಹ ಮಾತಾಡಿ ನಮ್ಮ ಪಕ್ಷದ ಹಿರಿಯರು ಕರ್ನಾಟಕದ ಮುಖಂಡರುಗಳಾಗಿರ್ತಕ್ಕಂಥ ವಿಜೇಂದ್ರ ಸರ್ ಅವರಿಗೂ ಮತ್ತೆ ಆರ್ ಅಶೋಕ್ ಅವರಿಗೂ ಸಹ ಬರ್ತದೆ. ನಾವು ಅದೇ ರೀತಿ ಜೆಡಿಎಸ್ ಪಕ್ಷದ ವರಿಷ್ಠ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಸರ್ ಅವರಿಗೆ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ನಾವು ಅತಿ ಶೀಘ್ರದಲ್ಲೇ ನಾವು ಒಂದು ನಿಯೋಗವನ್ನು ಭೇಟಿ ಮಾಡಿ ಇದರ ಒಂದು ಪ್ರಸ್ತಾಪವನ್ನು ಸಹ ನಾವು ಇಡ್ತಿದ್ವಿ. ಈಗಾಗಲೇ ನಾನು ನಿಮ್ಗೆಲ್ಲ ಗೊತ್ತಿರೋ ಮಟ್ಟಿಗೆ 2014ರಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆಗೆ ನಿಂತ್ಕೊಂಡಿದ್ದೆ. 2017ರ ಉಪಚುನಾವಣೆಯಲ್ಲಿ ನಾನು ಕಂಟೆಸ್ಟ್ ಅನ್ನ ಮಾಡಿ ಒಂದು ಆಡಳಿತಾರೂಢ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಿಂತ ಸಹ ನಾನು 5 ಪಟ್ಟು ಮತಗಳನ್ನು ಜಾಸ್ತಿ ತಗೊಂಡಿದ್ದೆ. ನನ್ನ ಪಕ್ಷೇತರ ಅಭ್ಯರ್ಥಿಯಾಗಿ 5 ಡೌನ್ಲೋಡ್ ಮಾಡಿಕೊಂಡು ಸಾಫ್ಟ್ ಕಾಪಿಯನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ಅನ್ನು ತಗೊಂಡು ನೀವು ಅಲ್ಲಿ ಫಾರಂ ಅನ್ನು ಫಿಲ್ಅಪ್ ಮಾಡಿ ನಿಮ್ಮ ಏನು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈಗ ಕೋಲಾರಲ್ಲಿ ಅವರು ವಿಧಾನಸಭಾ ಕ್ಷೇತ್ರದ ಮತ ಇದ್ದು ಮಾಲೂರಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಅಲ್ಲೇ ಕೊಡ್ಬೇಕಾಗುತ್ತೆ, ಕೋಲಾರಲ್ಲೇ ಕೊಡ್ಬೇಕಾಗುತ್ತೆ. ಅದೇ ರೀತಿ ಕೊರಟಗೆರೆಯಲ್ಲಿ ಅವ್ರದ್ದು ಮತದಾನ
ಮಾಡ್ತಕ್ಕಂಥ ವೋಟರ್ ಐಡಿ ಅಲ್ಲಿದ್ದು ಅವ್ರು ಇಲ್ಲಿ ಮಾಲೂರಲ್ಲಿ ಕೆಲಸ ಮಾಡ್ತಾರೆ ಅವ್ರು ಕೊಟ್ಟಿಗೆಯಲ್ಲಿ ಕೊಡಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ, ನಾನು ಇಲ್ಲಿದ್ದೀನಿ ಅಕ್ಕೋಸ್ಲಿಂದ ನಾನು ಇಲ್ಲೇ ಇದ್ದೀನಿ, ಇಲ್ಲೇ ಮಾಡ್ತೀನಿ, ಮಾಲೂರಲ್ಲೇ ಮಾಡ್ತೀನಿ, ಅಥವಾ ನಾನು ಕೋಲಾರದಲ್ಲಿ ಇದ್ದೀನಿ, ನಾನು ಚಿತ್ರದುರ್ಗದವನು ಅಂತಂದ್ರೆ ಅದಾಗೋದಿಲ್ಲ. ಆಯಾ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಅವ್ರು ಎಲ್ಲಿರುತ್ತೋ ಅಲ್ಲೇ ಇಲ್ಲಿ ಎನ್ರೋಲ್ಮೆಂಟ್ ಮಾಡಿಸ್ಬೇಕಾಗುತ್ತೆ. ಇದಕ್ಕೆ ಯಾವುದೇ ತರಹದ ಶುಲ್ಕ ಇರೋದಿಲ್ಲ. ಬಹಳಷ್ಟು ಜನ ಕೇಳ್ತಾರೆ ನಮ್ಗೆ, ಸರ್ ಇದು ಎನ್ರೋಲ್ಮೆಂಟ್ ಮಾಡಿಸ್ಬೇಕಾದ್ರೆ ಅಮೌಂಟ್ ಏನೋ ಕೊಡ್ಬೇಕಂತ. ಯಾವುದೇ ಕಾರಣಕ್ಕೂ ಶುಲ್ಕ ಇರೋದಿಲ್ಲ. ನವೆಂಬರ್ 6ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಏನು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ. ಅದ್ರ ಜೊತೆಗೆ ಈ ಒಂದು ನವೆಂಬರ್ 25ರಿಂದ 10ನೇ ತಾರೀಕುವರೆಗೂ ಎಲ್ಲ ಸ್ಕ್ರೂಟಿನಿ ನಡೆಯುತ್ತೆ. ಡಿಸೆಂಬರ್ 10ವರೆಗೂ ಡಿಸೆಂಬರ್ ಏನೇನು ಆಕ್ಷೇಪಣೆಗಳು ಅಕಸ್ಮಾತ್ ನಂದು ಥರ್ಡ್ ಪ್ರತಿ ಬಂದ್ಬಿಡುತ್ತೆ. ಎಷ್ಟಕ್ಕೆ ಯಾವಾಗ ಬರುತ್ತೆ, ಈ ನವೆಂಬರ್ 25ಕ್ಕೆ ಥರ್ಡ್ ಒಂದು ಪ್ರತಿ ಬಂದ್ಬಿಡುತ್ತೆ. ಅಂದ್ರೆ ಒಂದು ಇದು ಬಂದ್ಬಿಡುತ್ತೆ, ಏನು ವೋಟ್ ಲಿಸ್ಟ್ ಬರುತ್ತೆ. ಅದರಲ್ಲಿ ನನ್ನ ಹೆಸರು ಬಂದಿಲ್ಲ, ಯಾಕೆ ಮಿಸ್ಟೇಕ್ ಆಗಿದೆ. ಈಗ ಕೆಲವೊಂದ್ಸರಿ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ, ಬಹಳ ಇರುತ್ತೆ. ಯಾಕಂದ್ರೆ ಕೆಲವೊಂದು ಅವ್ರು ಕೇಳಿರ್ತಕ್ಕಂಥ ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ ಅಂದಾಗ ಪೆಂಡಿಂಗ್ ಇಟ್ಟಿರ್ತಾರೆ. ಅಂತವನ್ನು ಸಹ ಅವ್ರಿಗೂ ಸಹ ಒಂದು ಅವಕಾಶ ಇರುತ್ತೆ. ನೆಕ್ಸ್ಟ್ ಡಿಸೆಂಬರ್ 10ವರೆಗೂ ಆ ಅವಕಾಶ ಇರುತ್ತೆ. ಅದಾದ ನಂತರ ಮತ್ತೆ ಫೈನಲ್ ಏನು ಮತದಾರರ ಪಟ್ಟಿ ಡಿಸೆಂಬರ್ 30ಕ್ಕೆ ಪ್ರಕಟಣೆ ಆಗುತ್ತೆ. ಜಯಶೀಲರಾಗಿ ಅಂದ್ರೆ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ನಾನು ಜಯಶೀಲರಾಗಿ ಮತದಾರ ಮಾಡಲಿದ್ದಾರೆ. ಅದೆಲ್ಲಂದ್ರೂ ಸಹ ನಾನು ಜೆಡಿಯು ಪಕ್ಷದ ಅಭ್ಯರ್ಥಿ ಅಂತ ಖಂಡಿತ ಆಗಿರ್ತೀನಿ. ಮುಖ್ಯವಾಗಿ ಏನಂತಂದ್ರೆ ಮತದಾರರು ಈ ನವೆಂಬರ್ 6ನೇ ತಾರೀಕು ಲಾಸ್ಟ್ ಆಗಿರೋದ್ರಿಂದ ದಯಮಾಡಿ ಪ್ರತಿಯೊಬ್ಬರು ಸಹ ಎನ್ರೋಲ್ಮೆಂಟ್ ಮಾಡಿಸ್ಕೋಬೇಕಂತೇಳಿ ನಾನು ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ನಿಮ್ಗೆ ಯಾವುದೇ ತರಹದ ಇದರ ಸಂಬಂಧ ನಿಮ್ಗೆ ಇನ್ಫಾರ್ಮೇಶನ್ ಅಥವಾ ಅಪ್ಲಿಕೇಶನ್ಸ್ ಬೇಕಂದ್ರೆ ಮಾಲೂರಲ್ಲಿ ಈಗ ನಮ್ದು ಏನು ಶ್ರೀ ಸಾಯಿ ಹಾಸ್ಪಿಟಲ್ ಅಥವಾ ನಮ್ಮ ಹಳೆ ಶ್ರೀ ಸಾಯಿ ಹೆಲ್ತ್ ಕೇರ್ ಹಾಸ್ಪಿಟಲ್ ಮೇಲೆ ಕಚೇರಿ ಮೇಲೆ ಅಪ್ಲಿಕೇಶನ್ಸ್ ಇರುತ್ತೆ. ಮತ್ತೆ ಅಲ್ಲಿ ನಿಮ್ಗೆ ಒಬ್ಬ ಸ್ವಾಗತಕಾರ ಇರ್ತಾರೆ. ಎನಿ ಟೈಮ್ ಬಂದು ಎಲ್ಲರೂ ಅಪ್ಲಿಕೇಶನ್ಸ್ ಅನ್ನ ತಗೋಬಹುದು. ಅದಿಲ್ಲಂದ್ರೆ ಸಹ ನಾನಿವತ್ತು ನಿಮ್ಗೆ ನಂಬರ್ಗಳನ್ನು ಕೊಟ್ಟಿದ್ದೀನಿ. ಆ ನಂಬರ್ಗಳಿಗೆ ನೀವು ಫೋನ್ ಮಾಡಿದ್ದೆ ಆದ್ರೆ ನಿಮ್ಗೆ ಸಾಫ್ಟ್ ಕಾಪಿಯನ್ನು ನಿಮ್ಗೆ ಅಲ್ಲೇ ಕಳಿಸ್ತೀವಿ. ಪ್ರತಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಇರ್ತಾರೆ ಆ ಜಿಲ್ಲೆಯಲ್ಲಿ ನಾವೇನ್ ಮಾಡ್ತೀವಿ, ಸಾಫ್ಟ್ ಕಾಪಿಯನ್ನ ಕಳಿಸ್ತೀವಿ. ಆ ಸಾಫ್ಟ್ ಕಾಪಿಯನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಪ್ರಿಂಟರ್ ತಗೊಂಡು